ವೀಕ್ಷಕರಿಗೆ ಹೃತ್ಪೂರ್ವಕ ನಮನಗಳು. ನಾನು ಕೆ ವಿಶ್ವನಾಥ್. ನನ್ನ ಹಿಂದಿನ ಸಂಚಿಕೆಯಲ್ಲಿ ನಾಣ್ಯಗಳ ಬಗ್ಗೆ ಹೇಳಿದ್ದೆ. ಈ ಸಂಚಿಕೆಯಲ್ಲಿ ನೋಟುಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮೊದಲೇ ಹೇಳಿದಾಗೆ ನಾವು ನಾಣ್ಯ ಆಗಲಿ, ಅಂಚೆ ಚೀಟಿ ಆಗಲಿ, ನೋಟುಗಳಾಗಲಿ ಥಿಮ್ಯಾಟಿಕ್ ಆಗಿ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದೆ, ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ದೆ. ಹಾಗಾಗಿ ಈಗ ನಾನು ನೋಟುಗಳ ಬಗ್ಗೆ ಹೇಳುವಂಥದ್ದು ಕೂಡ ಅದೇ ರೀತಿಯದು. ಇದರಲ್ಲಿ RBI ಗವರ್ನರ್ಗಳು, ಅನೇಕ ರೀತಿಯ ಗವರ್ನರ್ಗಳು ಬಂದು ಹೋದರು. ಅವರುಗಳು ಸೈನ್ ಮಾಡಿದಂತಹ ನೋಟುಗಳನ್ನ ನಾವು ಸಂಗ್ರಹ ಮಾಡೋದು ಒಂದು ವಿಶಿಷ್ಟತೆ. ಅದರಲ್ಲಿ ಏನಾಗಿದೆ ಅಂದರೆ, ₹1 ನೋಟನ್ನು RBI ಗವರ್ನರ್ ಸೈನ್ ಮಾಡಲ್ಲ, ಅದನ್ನು ಅಲ್ಲಿನ ಸೆಕ್ರೆಟರಿ ಸೈನ್ ಮಾಡ್ತಾರೆ. ಸೊ ಹೀಗಾಗಿ ₹2ಇಂದ ₹2000ವರೆಗೂ ಎಲ್ಲ ಗವರ್ನರ್ಗಳು ಸೈನ್ ಮಾಡ್ತಾರೆ. ಆ ರೀತಿಯಾಗಿ ಸೈನ್ ಮಾಡಿದಂತಹ ಪ್ರತಿಯೊಂದು ನೋಟನ್ನು ನಾನು ಜೋಡಿಸಿ ಇಟ್ಟಿದ್ದೀನಿ ಇಯರ್ ವೈಸ್. ಈಗ ನಿಮಗೆ ₹1 ನೋಟಿನ ನನ್ನ ಸಂಗ್ರಹವನ್ನು ನಿಮಗೆ ತೋರಿಸ್ತೀನಿ. ಎಲ್ಲ ನೋಟುಗಳನ್ನು ತೋರಿಸೋದಕ್ಕೆ ಈ ಅಲ್ಪ ಸಮಯದಲ್ಲಿ ಆಗೋದಿಲ್ಲ. ಅದಲ್ಲದೆ ನಿಮಗೆ ಬೇರೆ ಬೇರೆಯ ಥೀಮ್ಗಳನ್ನ ತೋರಿಸುವ ಉದ್ದೇಶ ಇರೋದರಿಂದ ನನಗೆ ಅವುಗಳನ್ನ ತೋರಿಸ್ತೀನಿ. ಇದಲ್ಲದೆ ಮೊದಲಿನ ಸಂಚಿಕೆಯನ್ನು ನೋಡಿದಂತಹ ನಿಮಗೆ ನನ್ನ ಹವ್ಯಾಸದ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ಕುತೂಹಲ ಉಂಟಾಗಿರ್ಬೋದು ಅಂತ ಭಾವಿಸಿ ನಾನು ನನ್ನ ಈ ಪ್ರದರ್ಶನವನ್ನು ಮುಂದುವರಿಸ್ತೀನಿ. ಇಲ್ಲಿ ₹1 ನೋಟು ಅನೇಕ ರೀತಿಯಲ್ಲಿ ಬಂದಿದೆ. ಇಲ್ಲಿ ಒಂದರ ಮಹತ್ವ ಏನು ಅನ್ನೋದನ್ನು ತಿಳಿಸೋದ್ರ ಮೂಲಕ, ಮತ್ತೆ ಅಲ್ಲಿ ಮೊದಲು ಬಂದಂತಹ ನೋಟು ಅದನ್ನು KRK ಮೆನನ್ ಅವರು ಸೈನ್ ಮಾಡಿದ್ದು. ಅದೇ ರೀತಿ ಅನೇಕ ಸೆಕ್ರೆಟರಿಗಳು, ಫೈನಾನ್ಸ್ ಸೆಕ್ರೆಟರಿಗಳು ಸೈನ್ ಮಾಡಿದಂತಹ ನೋಟುಗಳಿದೆ. ಅವುಗಳಿಗೆ ಅವುಗಳ ಬಂದಂತಹ ದಿನಾಂಕ ಮತ್ತು ಅದರ ವಿಶೇಷತೆ, ಅದರ ಆಕಾರ, ಇವುಗಳೆಲ್ಲವನ್ನು ಇದರಲ್ಲಿ ನಮೂದಿಸಲಾಗಿದೆ. ಹಾಗೆ ಇದು ಕೂಡ ಅದೇ ರೀತಿಯಾದಂತಹ ಸಂಗ್ರಹದ ಮುಂದಿನ ಓವರದ ಭಾಗ. ಇಲ್ಲೂ ಕೂಡ ಎಸ್ ಜಗನ್ನಾಥನ್ನು, ಎಸ್ ಭೂತಲಿಂಗಮ್ಮು ಇವರುಗಳೆಲ್ಲ ಸೈನ್ ಮಾಡಿದಂಥ ನೋಟಿದೆ. ಇಲ್ಲಿ ಎಸ್ ಭೂತಲಿಂಗಮ್ ಅಂತ ಅವರು ಸೈನ್ ಮಾಡಿದಂತಹ ಒಂದು ನೋಟು ಅತ್ಯಂತ ದುಬಾರಿಯಾದಂತಹ ನೋಟು. ಯಾಕೆ ಅಂದರೆ ಅದು ಸಿಗೋದು ದುರ್ಲಭ, ಹೀಗಾಗಿ ಅದರ ಬೆಲೆ ಜಾಸ್ತಿ. ಎಷ್ಟು ಅಂತ ಕೇಳಿಬಿಡಿ. ಯಾಕೆ ಅಂತಂದರೆ ನಾನು ಮೊದಲೇ ಹೇಳಿದಾಗೆ ಅದು ನೀಡ್ ಬೇಸ್ಡ್ ಪ್ರೈಸ್ ಇರುತ್ತೆ. ಹೀಗಾಗಿ ಯಾರೂ ಖಚಿತವಾದಂತಹ ಅದು ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಭಾಳ ಮೊದಲೇ ಪಡೆದಿರೋದ್ರಿಂದ ಅದರ ಬೆಲೆ ಕಮ್ಮಿ ಇತ್ತು. ಇಲ್ಲಿ ಕೂಡ ನೋಡಿ, IG ಪಟೇಲು ಅವ್ರುಗಳೆಲ್ಲ ಸೈನ್ ಮಾಡಿದಂತಹ ನೋಟುಗಳಿದೆ. ಈ ರೀತಿಯಾಗಿ ಈ ನೋಟುಗಳ ಆಕಾರಗಳು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿನ್ಯಾಸಗಳನ್ನು ಪಡೆದುಕೊಂಡಿರೋದನ್ನು ಗಮನಿಸ್ಬೋದು. ಉದಾಹರಣೆಗೆ ಇದು ಇಲ್ಲಿರುವಂತಹ ನೋಟು ₹1, ಅದರ ಆಕಾರ ಈ ರೀತಿ ಇದೆ. ವಾಟರ್ ಮಾರ್ಕ್ ಅಂತ ಕರಿತೀವಿ ಆ ಜಾಗನ, ಅಲ್ಲಿ ಹಾಗಿದೆ. ಇಲ್ಲಿ ಮುಂದೆ ಬರ್ತಿದ್ದಂಗೆ ಸರ್ಕಲ್ ಆಗಿದೆ, ಗುಂಡಿಗಿದೆ, ಇದನ್ನು ಗಮನಿಸಬೇಕು. ಆಮೇಲೆ ಅಲ್ಲಿ ಬರೆದಿರುವಂತಹ ಎಲ್ಲ ವಿಶೇಷತೆಗಳು ಏನೇನಿದೆ ಅದನ್ನೆಲ್ಲ ಇಲ್ಲಿ ನಮೂದಿಸಿದ್ದೇನೆ. ಅವುಗಳನ್ನೆಲ್ಲ ನೀವು ಗಮನಿಸ್ಬೋದು. ಈ ಯಾವುದೇ ನೋಟ್ನಲ್ಲಿ ಅದರಲ್ಲಿ ಸೀರಿಯಲ್ ನಂಬರ್ ಇರುತ್ತೆ. ಅದರ ಡಿಜಿಟ್ ಎಷ್ಟು ಅಂತ ಯಾರಾದರೂ ಹೇಳ್ಬೋದಾ? ಬಹುಶಃ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ನಿಮಗೆ ಗೊತ್ತಿಲ್ಲ ಅನ್ನೋದು ಆಶ್ಚರ್ಯ ಅಲ್ಲ. ನನ್ನ ಒಬ್ಬ ಸ್ನೇಹಿತ ಕ್ಯಾಶಿಯರ್ ಆಗಿ 25 ವರ್ಷ ಕೆಲಸ ಮಾಡಿದವನು ಕೂಡ ಇದಕ್ಕೆ ಉತ್ತರ ಕೊಡಲಿಲ್ಲ. ಹಾಗಾಗಿ ನೀವೇನು ನಿಮ್ಮ ಬಗ್ಗೆ ಯಾವುದೇ ಆದಂಥ ಒಂದು ಕೀಳು ಭಾವನೆಯನ್ನು ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದರಲ್ಲಿ 6 ಡಿಜಿಟಿನ ಸಂಖ್ಯೆ ಇರುತ್ತೆ. ಈ 6 ಡಿಜಿಟ್ ಸಂಖ್ಯೆ ಮಹತ್ವ ಏನು ಅನ್ನೋದನ್ನು ಮುಂದಿನ ಥೀಮ್ನಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಹುಂಡಿ ನೋಟ್ಸ್ ಅಂತ. ಹುಂಡಿಗಳು ಎಕ್ಸ್ಚೇಂಜ್ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಈ ನೋಟುಗಳನ್ನ ಚಲಾವಣೆಯಲ್ಲಿತ್ತು. ಇದಕ್ಕೆ ಹುಂಡಿ ನೋಟ್ಸ್ ಅಂತ ಕರೀತಾರೆ. ಖಾದಿ ಗ್ರಾಮೋದ್ಯೋಗದಲ್ಲಿ ಇದನ್ನು ಬಳಸ್ತಾಯಿದ್ರು. ಖಾದಿ ಬಟ್ಟೆಗಳನ್ನು ತಗೋಬೇಕಾದ್ರೆ ಮಾಡಬೇಕಾದ್ರೆ ಅವಾಗ ಆ ನೋಟುಗಳನ್ನ ಬಳಸ್ತಾಯಿದ್ರು. ಅಲ್ಲಿ ಇದು ಚಲಾವಣೆಯಲ್ಲಿತ್ತು. ಈಗ ಇತ್ತೀಚೆಗೆ ಚಲಾವಣೆಯಲ್ಲಿರುವಂತಹ ನೋಟುಗಳಿದು, ಗಮನಿಸಿರ್ಬೋದು ತಾವು. ಇಲ್ಲಿ ನೋಡಿ, ಇಲ್ಲಿ ಹಾಕಿರುವ ಸಂಖ್ಯೆ ಸಮನಾಗಿಲ್ಲ, ಸಣ್ಣದರಿಂದ ದೊಡ್ಡದಿದೆ. ಇದಕ್ಕೆ ನಾವು ಟೆಲಿಸ್ಕೋಪಿಕ್ ನಂಬರ್ ಅಂತ ಹೇಳ್ತೀವಿ. ಹೌದಲ್ಲ, ಟೆಲಿಸ್ಕೋಪಿಕ್ ನಂಬರ್ ಅಂತ. ಸೊ ಇದು ಟೆಲಿಸ್ಕೋಪ್ ಥರ ಕಾಣುತ್ತಲ್ಲ, ಹಾಗಾಗಿ ಅದನ್ನು ಆ ರೀತಿ ಹೇಳ್ತೀವಿ. ಅದು ಕೂಡ ಇದರ ವಿಶೇಷತೆ. 6 ಸಂಖ್ಯೆ ಇರುತ್ತೆ ನೋಟ್ನಲ್ಲಿ ಅಂತ.
ಈ 6 ಸಂಖ್ಯೆನ ನಾವು ಹೇಗೆ ಬಳಸ್ಕೋತೀವಿ ಅಂದರೆ, ಅದು ನಾವು ಯಾವುದೇ ದಿನಾಂಕವನ್ನು ಸೂಚಿಸೋದಕ್ಕೆ ಅದನ್ನು ಬಳಸಬಹುದು. ನಿಮಗೆ ಅದು ಆಶ್ಚರ್ಯ ಆಗತ್ತಲ್ವಾ? ಅದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ನನ್ನ ಸಂಗ್ರಹದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ಗಳು ಮತ್ತು ಪ್ರೆಸಿಡೆಂಟ್ಗಳು ಮತ್ತು RBI ಗವರ್ನರ್ಗಳು ಇವರುಗಳು ಆಫೀಸಿನ ಬಂದಂತಹ ಮೊದಲನೇ ದಿವಸದ ದಿನಾಂಕ ಏನಿದೆ ಅದಕ್ಕೆ ಸರಿ ಹೊಂದುವಂತಹ ನೋಟ್ಗಳನ್ನ ನಾನು ಸಂಗ್ರಹ ಮಾಡಿದ್ದೀನಿ. ಆಶ್ಚರ್ಯ ಆಗ್ಬೋದಲ್ಲ? ಅದೇ ರೀತಿ ನಮಗೆ ಸ್ವಾತಂತ್ರ್ಯ ಬಂದಂತಹ ನೋಟುಗಳು, ಆಮೇಲೆ ನಮ್ಮದು ರಿಪಬ್ಲಿಕ್ ಡೇಗೆ ಸರಿ ಹೊಂದುವಂತಹ ತಾರೀಕಿರುವಂತಹ ನೋಟುಗಳು, ಇಂಥವುಗಳನ್ನೆಲ್ಲ ಸಂಗ್ರಹ ಮಾಡಿದ್ದೀನಿ. ಇದು ಅತ್ಯಂತ ವಿಶಿಷ್ಟವಾಗಿರುತ್ತೆ. ಇದರ ಜೊತೆಗೇನೆ ಯಾವ ಪ್ರೆಸಿಡೆಂಟ್ ಆದಮೇಲೆ ಯಾರು ಬಂದರು ಅನ್ನೋ ಕೂಡ ಮಕ್ಕಳಿಗೆ ಮತ್ತು ಗೊತ್ತಿಲ್ಲದಿರೋರಿಗೆ ಅದ್ರ ಬಗ್ಗೆ ಕೂಡ ಒಂದು ಜ್ಞಾನ ಬೆಳೀತಾ ಹೋಗುತ್ತೆ. ಹೀಗಾಗಿ ಅನೇಕ ಶಾಲಾ ಮಕ್ಕಳುಗಳು ಕೂಡ ನಮಗೆ ಇವುಗಳು ಗೊತ್ತಿರಲಿಲ್ಲ, ನೀವು ಪ್ರದರ್ಶನದ ಮೂಲಕ ಇವುಗಳನ್ನೆಲ್ಲ ನಮಗೆ ತೋರಿಸಿ ಗೊತ್ತು ಮಾಡಿಕೊಟ್ರಿ, ಧನ್ಯವಾದಗಳು ಅಂತ ನನಗೆ ಹೇಳಿದ್ದಾರೆ. ಇಲ್ಲಿ ನೋಡಿ, ಮೊದಲನೇದು ಇದು ನಮಗೆ ಸ್ವಾತಂತ್ರ್ಯ ಬಂದಂಥದ್ದು 150847. ಅದಕ್ಕೆ ಸರಿ ಹೊಂದುವಂತಹ ನೋಟಲ್ಲಿದೆ, ಗಮನಿಸ್ತಾ ಇದ್ದೀರಾ? ಹಾಗೇನೆ ನಮಗೆ ಗಣರಾಜ್ಯ ಬಂದಂತಹ ದಿವಸ 26/01/50 ಆ ಥರದ್ದು. ಅದಾದಮೇಲೆ ನಮಗೆ ಬಂದಂತಹ ಮೊಟ್ಟ ಮೊದಲನೇ ರಾಷ್ಟ್ರಪತಿಗಳು ರಾಜೇಂದ್ರ ಪ್ರಸಾದ್. ಅವರು ಮೊದಲನೇ ದಿವಸ ಯಾವತ್ತಿನ ದಿವಸ ಅಧಿಕಾರಕ್ಕೆ ಬಂದರು ಅನ್ನುವಂಥ ದಿನಾಂಕಕ್ಕೆ ಸರಿ ಹೊಂದುವಂತಹ ನೋಟುಗಳು ಕೂಡ ನನ್ನ ಬಳಿ ಇದೆ. ಇದೇ ರೀತಿ ಎಲ್ಲ ರಾಷ್ಟ್ರಪತಿಗಳ ನೋಟುಗಳು ಕೂಡ ನನ್ನ ಬಳಿ ಇದೆ. ಆಮೇಲೆ ಇದರ ಮೂಲಕ ಯಾವ ರಾಷ್ಟ್ರಪತಿ ಆದಮೇಲೆ ಯಾವ ರಾಷ್ಟ್ರಪತಿ ಬಂದರು ಮತ್ತು ಪ್ರಧಾನಮಂತ್ರಿಗಳು ಯಾರಾದ್ಮೇಲೆ ಯಾರು ಬಂದರು ಅನ್ನೋದು ಕೂಡ ತಿಳಿತಾ ಹೋಗುತ್ತೆ. ಇದೇ ರೀತಿ ಪ್ರೈಮ್ ಮಿನಿಸ್ಟರ್ಗಳು ಕೂಡ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ಗಳು ನಮಗೆ ಮೊಟ್ಟ ಮೊದಲನೇ ಪ್ರೈಮ್ ಮಿನಿಸ್ಟರ್ ಆದವರು ಜವಾಹರ್ಲಾಲ್ ನೆಹರು, ನಿಮ್ಮೆಲ್ಲರಿಗೂ ಗೊತ್ತಿದೆ ನೋಡಿ. ಅವರು ಮೊಟ್ಟ ಮೊದಲು ಬಂದಂತಹ ದಿನಾಂಕ 15/8/47, ಅದಕ್ಕೆ ಸರಿ ಹೊಂದುವಂತಹ ನೋಟು. ಅವರಾದ ಮೇಲೆ ಗುಲ್ಜಾರಿಲಾಲ್ ನಂದಾ ಕೇವಲ 13 ದಿವಸ ಇದ್ದರು, ಅದು ಕೂಡ ಇಲ್ಲಿದೆ. ಅವರಾದ ಮೇಲೆ ಬಂದಂಥವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮುಂತಾದವರು. ನೋಡಿ, ಇಲ್ಲಿ ಇಂದಿರಾ ಗಾಂಧಿಯವರದು ಅಧಿಕಾರ ವಹಿಸ್ಕೊಂಡಂಥ ದಿನಾಂಕಕ್ಕೆ ಸರಿ ಹೊಂದುವಂತಹ ನೋಟು ನನ್ನ ಹತ್ರ ಇದೆ, ಗೊತ್ತಾಯ್ತಲ್ಲ? 1980ರಲ್ಲಿ ಅವ್ರು ಮಾಡಿದಂಥದ್ದು. ಅದಾದಮೇಲೆ ಕೂಡ ಮತ್ತೆ ಒಂದ್ಸಲಿ ಅವರು ಅಧಿಕಾರಕ್ಕೆ ಬಂದರು, ಅದು ಕೂಡ ನನ್ನ ಬಳಿ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಈಗಿನ ನಮ್ಮ ಪ್ರಧಾನಮಂತ್ರಿ ಆದಂಥ ಮೋದಿಯವರು ಕೂಡ, ನರೇಂದ್ರ ಮೋದಿಯವರ ಸರಿ ಹೊಂದುವಂತಹ ನೋಟುಗಳು ಕೂಡ ನನ್ನ ಬಳಿ ಇದೆ, ಅದನ್ನು ಕೂಡ ತಾವು ಗಮನಿಸ್ಬೋದು. ಅವರು 2ನೇ ಅವಧಿ ಮತ್ತು 3ನೇ ಅವಧಿಗೆ ವಹಿಸ್ಕೊಂಡಂಥ ನೋಟುಗಳ ಸಂಗ್ರಹಕ್ಕೆ ನಾನು ಇನ್ನೂ ಕೈ ಹಾಕಿಲ್ಲ. ಸದ್ಯದಲ್ಲೇ ಅವು ನನ್ನ ಸಂಗ್ರಹಕ್ಕೆ ಬರಲಿದೆ. ಆಗ ಬಂದಾಗ ಅವುಗಳನ್ನು ಕೂಡ ಇದೇ ರೀತಿ ಭಾವಚಿತ್ರದೊಂದಿಗೆ ನಾನು ಪ್ರದರ್ಶನಕ್ಕೆ ಇಡ್ತೀನಿ. ಅದಾದ ನಂತರ RBI ಗವರ್ನರ್ಗಳು ಅವರು ಆಫೀಸ್ಗೆ ಅಧಿಕಾರ ವಹಿಸ್ಕೊಂಡಂಥ ದಿನ ಮತ್ತು ಅವರು ರಿಸೈನ್ ಮಾಡಿದ ದಿವಸ, ಅದಕ್ಕೆ ಸರಿ ಹೊಂದುವಂತಹ ನೋಟುಗಳು. ಹೇಗೆ ನಾನು ನಾಣ್ಯದಲ್ಲಿ 1 ಡಿನಾಮಿನೇಷನ್ ನಾಣ್ಯಗಳನ್ನ ಕಲೆಕ್ಟ್ ಮಾಡಿದ್ದನ್ನು ನಿಮಗೆ ತೋರಿಸಿದ್ನಲ್ಲ ಹಿಂದಿನ ಸಂಚಿಕೆಯಲ್ಲಿ, ಹಾಗೆ ಈಗ ಅದೇ ರೀತಿ 1 ಡಿನಾಮಿನೇಷನ್ ನೋಟುಗಳನ್ನು ಕೂಡ ನಾನು ಸಂಗ್ರಹ ಮಾಡಿದ್ದೀನಿ. ಅದು ಪ್ರಪಂಚದ ಅನೇಕ ರಾಷ್ಟ್ರಗಳ ಅದು 1 ರೂಪಾಯಿ ಇರ್ಬೋದು, 1 ರೂಬಲ್ ಇರ್ಬೋದು, 1 ರಿಂಗಿಟ್ ಇರ್ಬೋದು, 1 ಪೆಸೋ ಇರ್ಬೋದು. ಅದೇ ರೀತಿ ಆಯಾ ದೇಶಕ್ಕೆ ಅನುಗುಣವಾಗಿ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಆ ರೀತಿಯಾದಂತಹ ನೋಟುಗಳು ಕೆಲವನ್ನು ನಿಮ್ಮ ಮುಂದೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಒಂದೇ ನೋಟಿನ ಮುಂಭಾಗ ಮತ್ತು ಹಿಂಭಾಗದ ಚಿತ್ರವನ್ನು ಸಣ್ಣದಾಗಿ ಕೊಟ್ಟಿದ್ದೀನಿ, ಅದೇ ಸೈಜ್ಗೆ ಕೊಟ್ಟಿಲ್ಲ. ಹಾಗೆ ನಾವು ಅದನ್ನು ಮಾಡಬಾರ್ದು, ಅದು ತಪ್ಪಾಗತ್ತೆ, ಲೀಗಲ್ ಆಗಿರೋದಿಲ್ಲ. ನಾವು ನೋಟನ್ನು ಜೆರಾಕ್ಸ್ ಮಾಡಿ ಉಪಯೋಗಿಸ್ತಾ ಇದ್ದೀವಿ ಅನ್ನುವ ಅನುಮಾನ ಕೂಡ ಯಾರಿಗಾದರೂ ಬರಬಹುದು. ಹೀಗಾಗಿ ಅದನ್ನು ಸಣ್ಣ ಗಾತ್ರದಲ್ಲಿ ಮಾಡಿ ಅದಕ್ಕೆ ಕೇವಲ ಈ ನೋಟಿನ ಹಿಂಭಾಗ ಹೀಗಿದೆ ಅಂತ ತಿಳಿಸೋದಕ್ಕೋಸ್ಕರ ಮಾಡಿರುವಂಥದ್ದು. ಮತ್ತು ಅದರ ಕೆಳಗಡೆ ಆ ದೇಶ ಮತ್ತು ಅದರ ಮೌಲ್ಯ ಮತ್ತು ಅದರ ಮುಂದೆ ಮತ್ತು ಹಿಂದೆ ಏನಿದೆ ಅನ್ನೋದನ್ನು ತಿಳಿಸುವಂಥದ್ದು. ಈ ನೋಟಿನ ಮುಂಭಾಗ ಮತ್ತು ಹಿಂಭಾಗಕ್ಕೆ ನಮ್ಮ ಸಂಗ್ರಹದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅದಕ್ಕೆ ಅಬ್ವರ್ಸ್ ಮತ್ತು ರಿವರ್ಸ್ ಅಂತ ಹೇಳ್ತೀವಿ.
ಹಾಗಾಗಿ ಇದನ್ನ ನಾಣ್ಯಕ್ಕಂತೂ ನಾವು ಹೆಡ್ ಆ್ಯಂಡ್ ಟೈಲ್ ಅಂತ ಹೇಳ್ತಿರಲ್ಲ, ಹಾಗೆ ನಾವು ಹೇಳೋದೇ ಇಲ್ಲ. ಅದು ಏನಿದ್ರು ಕೂಡ ಅವಾಗ ನಾವು ಅಬ್ಬರ್ಸ್ ಏನಿದೆ, ರಿವರ್ಸ್ ಏನಿದೆ ಅಂತಾನೆ ಕೇಳ್ತೀವಿ ನಾವು ಸಂಗ್ರಹಕಾರರು ಮತ್ತೊಬ್ಬ ಸಂಗ್ರಹಕಾರನ ಭೇಟಿಯಾದಾಗ. ಆಡು ಭಾಷೆಯಲ್ಲಿ ಅದು ಕೇವಲ ರಾಜ ರಾಣಿ, ಹೆಡ್ ಆ್ಯಂಡ್ ಟೈಲ್ ಆ ಥರ ಬಂದಿದೆ. ಇದು ಅನೇಕ ದೇಶಗಳ ₹1 ನೋಟುಗಳು. ಬೇರೆ ಬೇರೆ ಕಾಲಗಳಲ್ಲಿ ಬಂದಂಥದ್ದು. ಒಂದೇ ದೇಶದ್ದು 3-4 ನೋಟುಗಳು ಇರ್ಬೋದು. ಅದು ಬೇರೆ ಬೇರೆ ಕಾಲಗಳಲ್ಲಿ ಬಂದಂಥದ್ದು. ಹೇಗೆ ನಮ್ಮ ₹1ನ ಬೇರೆ ಬೇರೆ ನೋಡಿದ್ರಲ್ಲ ನೀವು, ಅದೇ ರೀತಿ ಇಲ್ಲಿ ಕೂಡ ಬೇರೆ ಬೇರೆದು ಬಂದಿರೋದು ಕೂಡ ಇರ್ಬೋದು. ಇದರಲ್ಲಿ ವಿಶೇಷತೆ ಏನಂದರೆ, ಕೆಲವು ನೋಟುಗಳು ಕೆಲವು ದೇಶಗಳು ನಮಗೆ ಸಿಗೋದೇ ಇಲ್ಲ. ಯಾಕೆಂದರೆ ಕೆಲವು ದೇಶಗಳು ಈಗ ಸತ್ತು ಹೋಗಿವೆ. ಆಶ್ಚರ್ಯ ಆಗತ್ತೆ ದೇಶ ಹೇಗೆ ಸಾಯುತ್ತೆ ಅಂತ. ಉದಾಹರಣೆಗೆ ನಮ್ಮ ದೇಶದ ಪಕ್ಕದೇ ಇರುವಂತಹ ಒಂದು ದೇಶವನ್ನು ಹೇಳ್ಬೋದಾ ತಾವ್ಯಾರಾದರೂ? ಗೊತ್ತಾಗಲ್ಲ ನೋಡಿ. ಮೊದಲು ನಮ್ಮಲ್ಲಿ ಸಿಲೋನ್ ಅಂತಿತ್ತು ನಮ್ಮ ದೇಶ ಪಕ್ಕದಲ್ಲಿ, ಈಗ ಅದು ಶ್ರೀಲಂಕಾ ಆಗಿದೆ. ಹಾಗಾಗಿ ನನ್ನ ಸಂಗ್ರಹದಲ್ಲಿ ಸಿಲೋನಿನ ನೋಟ್ ಆಗಲಿ ನಾಣ್ಯ ಆಗಲಿ ಇದ್ದರೆ ಅದು ಹೆಗ್ಗಳಿಕೆ. ಶ್ರೀಲಂಕಾ ಈಗಿದೆ, ಶ್ರೀಲಂಕಾದ ನೋಟು ಈಗ ಯಾರಾದ್ರಲ್ಲಿ ಹೋದವರು ಬಂದವರು ಯಾರಾದರೂ ಈಗ ಚಲಾವಣೆಯಲ್ಲಿ ಇದ್ದವರು ತಂದ್ಕೊಡ್ಬೋದು, ಅಥವಾ ನೀವೇ ಹೋಗಿ ಕೂಡ ಬರ್ಬೋದು. ಅದು ಅಂಥ ಹೆಗ್ಗಳಿಕೆ ಆಗೋದಿಲ್ಲ. ಹಾಗಾಗಿ ಅಂಥ ಇದು ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಡ್ಬೋದು ಅಂದರೆ ಬರ್ಮಾ, ಮ್ಯಾನ್ಮಾರ್, ಈ ರೀತಿ ಅನೇಕ ದೇಶಗಳಿವೆ. ರೊಡೇಷಿಯಾ, ಜಿಂಬಾಬ್ವೆ, ಈ ರೀತಿ ಅನೇಕ ದೇಶಗಳಿವೆ. ಅವುಗಳು ಕೂಡ ಸಂಗ್ರಹ ಮಾಡಿರ್ತೀವಿ. ಹೀಗಾಗಿ ಆ ಸತ್ತ ದೇಶ, ಡೆಡ್ ಕಂಟ್ರೀಸ್ಗಳನ್ನ ಕಲೆಕ್ಟ್ ಮಾಡುವಂಥದ್ದೇನಿದೆ ಅದು ಅತ್ಯಂತ ವಿಶೇಷತೆಯಿಂದ ಕೂಡಿರುತ್ತೆ. ಕಾರಣ ಅವುಗಳು ಈಗ ಈ ಸಮಯದಲ್ಲಿ ನಾನು ಸಂಗ್ರಹ ಮಾಡ್ತೀನಿ ಅಂದರೂ ಕೂಡ ಸಿಗೋದಿಲ್ಲ. ಹಾಗಾಗಿ ಅವುಗಳು ವಿಶೇಷತೆಯನ್ನು ಪಡೆಯುತ್ತೆ. ಇಲ್ಲಿ ನೋಡ್ತಿದ್ರೆ ಪ್ರತಿಯೊಂದು ದೇಶಗಳ ಅದರ ವಿಶೇಷತೆ ಏನಿದೆ ಅನ್ನೋದನ್ನು ಸಣ್ಣದಾಗಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಅಂತ ಹೇಳಿ ಕೊಟ್ಟಿದ್ದೀನಿ. ಅದು ಆಡು ಭಾಷೆಯಲ್ಲಿ ಸಾಮಾನ್ಯರಿಗೂ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಅಬ್ಬರ್ಸ್ ಅಂತ ರಿವರ್ಸ್ ಹೇಳ್ದೇನೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಅಂತ ಹೇಳಿ ಅಲ್ಲಿ ಏನಿದೆ, ಆ ಚಿತ್ರದಲ್ಲಿ ಏನಿದೆ ಅನ್ನೋದನ್ನು ವಿವರವಾಗಿ ಹೇಳಿದ್ದೀನಿ. ಹಾಗೆ ಆ ನೋಟಿನ ಆಕಾರವನ್ನು ಕೂಡ ಕೊನೆಯಲ್ಲಿ ಹೇಳಿದ್ದೀನಿ, ತೋರಿಸಲಾಗಿದೆ. ಅದನ್ನು ಕೂಡ ನೀವು ಗಮನಿಸ್ಬೋದು. ಈ ರೀತಿ ಎಲ್ಲ ದೇಶಗಳದ್ದು ನೋಟುಗಳು ನಾಣ್ಯಗಳು ಎಲ್ಲ ನನ್ನ ಹತ್ರ ಇದೆ. ಇದಲ್ಲದೆ ಇದೇ ರೀತಿ ನಾನು ₹2 ನೋಟುಗಳನ್ನ, 2 ಡಿನಾಮಿನೇಷನ್ನ ನೋಟುಗಳನ್ನ ಕೂಡ ನಾನು ಸಂಗ್ರಹ ಮಾಡಿದ್ದೀನಿ. RBI ಗವರ್ನರ್ ಸಿಗ್ನೇಚರ್ ಸೆಟ್ ಅಂತ ಏನು ಮೊದಲು ಹೇಳಿದೆ, ಅಲ್ಲಿ ₹1 ಮತ್ತು ₹2 5, 10, 20, 50, 100, 1000, 2000 ಅಲ್ಲಿ ಎಲ್ಲ ಗವರ್ನರ್ಗಳ ಸಿಗ್ನೇಚರ್ಗಳ ಸೆಟ್ಟು ನನ್ನ ಬಳಿ ಇದೆ.